ಅರ್ಜುನ್ ಕಟ್ಟೆ ಫಾಲ್ಸ್. ಓಕೆ. ಅದು ಅಲ್ಲೆಲ್ಲ ತುಂಬ ಕೆಲವೊಂದು ರಾಮಾಯಣ ಕಾಲದ್ದು ಸ್ಟೋರೀಸ್ಗಳೆಲ್ಲ ಇದ್ದಾವೆ. ಒಂದು ರಾಮನ ಟೆಂಪಲ್ ಇದೆ. ಅಲ್ಲಿದೊಂದು ಸ್ಪೆಷಾಲಿಟಿ ಏನಂತಂದರೆ ಮ್ಯಾಕ್ಸಿಮಮ್ ನಿಮಗೆ ಸೀತೆನ ಲೆಫ್ಟ್ ಸೈಡಿಗೆ ನೋಡ್ತೀರಾ ರಾಮನ್. ಇಲ್ಲಿ ಸೀತೆ ರಾಮನ್ ರೈಟ್ ಸೈಡಿಗಿದ್ದಾರೆ. ಮೂರ್ತಿ ಇರೋದ ಮೂರ್ತಿ ತುಂಬ ವಿಶೇಷವಾಗಿರೋ ಟೆಂಪಲ್. ಪಕ್ಕದಲ್ಲೇ ಕಾವೇರಿ ನದಿ. ಇದು ಕಾವೇರಿ ನದಿ. ಕಾವೇರಿ ನದಿ ಲಾಸ್ಟ್ ತುಮಕೋ ಪ್ಲೇಸ್ ಇದು. ಬಹಳ ಬಹಳ ವಿಶೇಷವಾದಂಥ ಪ್ಲೇಸ್. ಈ ಗೇಟ್ ಎಲ್ಲ ಏನೂ ಇರಲಿಲ್ಲ ನಮಗೆ, ಅಲ್ಲಿವರೆಗೂ ಬಿಡ್ತಿದ್ರು. ನಾವು ಈ ತರ ಸ್ಟೇಜ್ ಇಷ್ಟು ವಾಟರ್ ಲೆವೆಲ್ ಇದ್ದಾಗ ಅಲ್ಲೆಲ್ಲ ಹೋಗಿ ಆಟ ಆಡ್ತಿದ್ವಿ. ಆ ಬಂಡೆ ಮಳೆಯಲ್ಲೆಲ್ಲ ಆಟ ಆಡಿದ್ವಿ. ಇಲ್ಲಿ ಕರೆಕ್ಟಾಗಿ ಎಲ್ಲಿ ಫಾಲ್ಸ್ ಬೀಳಕತ್ತದಲ್ಲ, ಆ ಬೀಳಲ್ಲಿ ಅದು 2 ಬಂಡೆ ಮಧ್ಯೆ ಸೀಳಿರೋದು ಇದೆ. ಇಲ್ಲೊಂದು ಕತೆ ಇದೆ. ಕತೆ ಏನು ಅಂತಂದ್ರೆ ರಾಮ ಸೀತೆ ಎಲ್ಲ ಇಲ್ಲಿ ಬಂದಾಗ ಇಲ್ಲಿ ವನವಾಸದ ಟೈಮಲ್ಲಿ ಬಂದಿದ್ರು. ಸೀತೆ ಸ್ನಾನ ಮಾಡಕ್ ಬಂದಿದ್ದಾರೆ. ಅವಾಗ ಲಕ್ಷ್ಮಣ ಏನೋ ಬೈ ಮಿಸ್ಟಾಗಿ ಹಿಂಗೆ ಬಂದಾಗ ಅವಳ ಉತ್ಕೊಳ್ಳೋಕೆ ಬಾಡಿ ಕವರ್ ಮಾಡ್ಕೊಳ್ಳೋಕೆ ಇದನ್ನ ಸೀಳ್ಬಿಟ್ಟು ಹಿಂಗೆ ಒಳಗಡೆ ಹೋಗಿದ್ದು ಅಂತ. ಅದು ಕರೆಕ್ಟಾಗಿ ಹಿಂಗೆ ಸೀಳಿರೋ ಥರ ಇದೆ. ಅದು ಹೌದೌದು, ಗ್ಯಾಪ್ ಕಾಣುತ್ತೆ. ಅಲ್ಲಿ ನಿಂತ್ಕೊಂಡ್ರೆ ಇವಾಗೆಲ್ಲ ಅಲೋ ಮಾಡಲ್ಲ. ಮುಂಚೆ ನಮಗೆಲ್ಲ ಅಲೋ ಮಾಡ್ತೀವಿ. ಗ್ಯಾಪ್ ಸೀಳಿರೋ ಥರ ಇದೆ. ಐತೆ ಕಾಣ್ಬೇಕು ನೋಡು. ಅದು ಇದು ಅದೇ ಗ್ಯಾಪ್. ಆಮೇಲೆ ಇನ್ನೊಂದೇನಂದ್ರೆ ಜಾಸ್ತಿ ನೀರು ಬಂದಾಗ ಅಲ್ಲೆಲ್ಲ ನೀರು ಬಂಡೆಗಳು ಏನು ಕಾಣಿಸಲ್ಲ, ಪೂರ್ತಿ ಅದೇ. ಇನ್ನೊಂದೇನು ಅಂತಂದ್ರೆ ಈ ನಿಮ್ಕೋದು ಸೌಂಡು ಸುತ್ತು ಊರಿಗೆಲ್ಲನೂ ಕೇಳಿಸ್ತಿದೆ. ಬಟ್ ಈ ಟೆಂಪಲ್ ಗರ್ಭಗುಡಿ ಒಳಗಡೆ ಹೋದ್ವಿ ಅಂತಂದ್ರೆ ಏನು ಕಾಣಿಸ್ತದೆ, ಏನೂ ಕೇಳಿಸೋದಿಲ್ಲ. ಅವಾಗಿನ ಟೈಮಲ್ಲೇ ಅದನ್ನು ಆ ರೇಂಜಿಗೆ ಮಾಡಿ ಬಿಲ್ಡ್ ಮಾಡಿ ಕೃಷ್ಣರಾಜ ಒಡೆಯರ್ ಕಟ್ಟಿಸಿದ್ದಾರೆ. ಬಟ್ ನಾವಲ್ಲ, ಇದು ಯಾವುದೋ ಬೆಳಗಾವಿ ಅಂತ, ರಾಮ್ಲಿಂಗ್ ಬೆಳಗಾವಿ ಅನ್ನೋರು ಅದನ್ನು ಕೊಟ್ಟಾರ. ಬಟ್ ಮುಂದೆ ನಾವು ನಮ್ಮ ಕೈಲಾದಷ್ಟು ನಾವು ಏನಾರು ಒಂದು ಮಾಡಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡಿದ್ದೀವಿ. ಬನ್ನಿ, ಇನ್ನೂ ವಿಶೇಷ ಜಾಸ್ತಿ ಇದೆ ಹೇಳ್ತೀನಿ. ಅಲ್ಲಿಷ್ಟು ಜಾಗ ಕಾಣಿಸ್ತದಲ್ಲ, ಪಾಂಡ್ ಥರ ನೀರು, ಅಲ್ಲಿಂದ ಕೆಳಗಡೆ ಹೋಗ್ಬೇಕು. ಡೌನಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಕೆಳಗಡೆ. ಇಲ್ಲಿ ಇನ್ನೊಂದು ಏನು ಇಲ್ಲಿ ತೆಪ್ಪೋತ್ಸವ ಮಾಡ್ತಾರೆ. ತೆಪ್ಪೋತ್ಸವ ಮಾಡುವಾಗ ಅಲ್ಲಿ ತಗೊಂಡೋಗಿ ತೆಪ್ಪೋತ್ಸವ ಅಂದ್ರೆ ಆಂಜನೇಯ ಸ್ವಾಮಿ ವಿಗ್ರಹ ಕಾಣಿಸ್ತದಲ್ಲ, ಕಾಣಿಸ್ತದೆ. ಅಯೋಧ್ಯ ಶ್ರೀರಾಮನ ಮೂರ್ತಿ ಕೆತ್ತಿದವರೇ ಇದನ್ನು ಗೊತ್ತಿರೋದು. ಯೋಗಿರಾಜ್. ಇದು ರಥ ರಾಮನ ದೇವಸ್ಥಾನ. ಒಳಗೆ ಹೋಗ್ಬೇಕಾ? ಚೆನ್ನಾಗಿದೆ. ಹೋಗಿದ್ರೆ ಭಾಳ ಹಳೆಯದು ತೋರಿಸ್ತಿದ್ವಿ ನಾವು. ಗಣಪತಿ ವೀರದಂತ ಗಂಟ ಮೈಸೂರು ಮಹಾರಾಜ ಶ್ರೀ ಕೃಷ್ಣರಾಜ ಒಡೆಯರ್ ಸೇವೆ ಅವರು ಕಟ್ಟಿಸಿರೋದು. ಸಾಲಿಗ್ರಾಮ ತಾಲೂಕು, ಮೈಸೂರು ಜಿಲ್ಲೆ, ಚುಂಚನಕಟ್ಟೆ. ಜಾತ್ರೆ ಆಯ್ತಿದೆ. ರಥೋತ್ಸವ.